ಮಳೆಯಿಂದ ಅವಾಂತರವೇ ಸೃಷ್ಟಿಯಾಗಿದೆ. ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆಗೆ ಸಿಎಂ, ಡಿಸಿಎಂ ಸಭೆಯನ್ನ ಮಾಡ್ತಿದ್ದು ಮುಂದಿನ ಮಳೆ ಅವಾಂತರ ತಡೆಯುವ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ನಿನ್ನೆ ಸುರಿದಂತಹ ಮಹಾಮಳೆ ಮರಣ ಮಳೆಯಾಯಿತು. 7 ಮಂದಿ ಸಾವನ್ನಪ್ಪಿದ್ರು. ಆದರೆ ಅನೇಕ ಅವಾಂತರಗಳಾಗಿದೆ. 170ಕ್ಕೂ ಹೆಚ್ಚಿನ ಮರಗಳು ಧರಾಶಾಹಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಮಳೆಗೆ ಏನೆಲ್ಲ ಸಮಸ್ಯೆಗಳ ಆಗತ್ತೆ ಅನ್ನೋದು ನಿನ್ನೆ ಸುರಿದ ಮಳೆಯಿಂದನೇ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಮಳೆಯಿಂದ ಯಾವ ರೀತಿಯಾಗಿ ಸಮಸ್ಯೆಗಳ ಆಗದ ಹಾಗೆ ನೋಡ್ಕೊಳ್ಬೇಕು, ಅವಾಂತರಗಳನ್ನು ತಡೆಯುವ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗ್ತಿದ್ದು, ಪಾಲಿಕೆ ಕಮಿಷನರ್ಗಳು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಬೆಸ್ಕಾಂ, ಬಿಬಿಎಂಪಿ ಅರಣ್ಯಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಸಿಎಂ, ಡಿಸಿಎಂ ಈ ಒಂದು ಚರ್ಚೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಇಲ್ಲಿ ಗಮನ ವಹಿಸಬೇಕು. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ಆಗ್ತಾ ಇರುವ ಅವಾಂತರಗಳು ಏನೇನು, ಬೆಂಗಳೂರಲ್ಲಿ ಅನಾಹುತಗಳು ಏನೇನು, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಒಂದು ಬಾರಿಯೂ ಮಳೆಯಿಂದ ಏನು ಸಮಸ್ಯೆ ಆಗಿಲ್ಲಪ್ಪ ಅನ್ನುವ ಹಾಗೆ ಇಲ್ಲ. ಆ ರೀತಿಯಾಗಿ ಬೆಂಗಳೂರಲ್ಲಿ ಪ್ರತಿ ಬಾರಿ ಕೂಡ ಮಳೆಯಿಂದ ನೂರಾರು ಸಮಸ್ಯೆಗಳು, ಅವಾಂತರಗಳು ಉಂಟಾಗ್ತಾನೆ ಇದೆ. ಮಳೆ ವಿಚಾರದಲ್ಲಿ ನಾನು ದೇವರು ಪ್ರಾರ್ಥನೆ ಮಾಡಿದ್ರೆ ಮಳೆ ಜಾಸ್ತಿ ಬರಲಿ. ಬೆಂಗಳೂರು ವಿಚಾರದಲ್ಲಿ ನಾವೀಗಾಗಲೇ ನಿನ್ನೆ ರಾತ್ರಿಯಿಂದಲೇ ಎಲ್ಲ ಕಡೆ ಪೊಲೀಸ್ ಅವರು ಸೇರಿ ಎಲ್ಲೆಲ್ಲಿ ಮರಗಳೆಲ್ಲ ಜಾಸ್ತಿ ಇದೆ, ರಸ್ತೆಯಲ್ಲಿ ಮಳೆ ಗುಂಪುಗಳಿದೆ, ಅದನ್ನ ಚೆಕ್ ಮಾಡಿದ್ರೆ ಅದೆಲ್ಲ ಲಿಸ್ಟ್ ಮಾಡ್ತಾ ಇದ್ದಾರೆ. ನಾಳೆ ಕಂಟ್ರೋಲ್ ರೆಡಿ ಇದೆ, ಎಲ್ಲ ಆಫೀಸರ್ಸ್ ಹೋಗ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಈಗ 3 ಗಂಟೆಗೆ ನಾನು ಸಿಎಂ ಮೀಟಿಂಗ್ ಮಾಡ್ತಾ ಇದ್ದೀನಿ. ಇಲ್ಲೇ ಮೀಟಿಂಗ್ ಮಾಡ್ತೀವಿ ಸಿಎಂ ಚೇಂಬರಲ್ಲಿ 3 ಗಂಟೆಗೆ. ಆಮೇಲೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ನಿನ್ನೆ ವಿಚಾರ ಪ್ರಸ್ತಾಪ ಮಾಡೋದು 3 ಗಂಟೆಗೆ ಮೀಟಿಂಗ್ ಮಾಡ್ತಾ ಇದ್ದೀನಿ. ಕ್ಯಾಬಿನೆಟ್ ನಾನು ಯಾವ ಅಧಿಕಾರಿಗಳ ನಿರ್ಲಕ್ಷ್ಯ ಹೇಳಿಲ್ಲ. ವಾಜಪೇಯಿ ಅವರ ಹಾಸ್ಪಿಟಲ್ ಹಿಂದೆ ಬೋರಿಂಗ್ ಇತ್ತು, ಈಗ ವಾಜಪೇಯಿ ಹಾಸ್ಪಿಟಲ್ಗೆ ಇಲ್ಲಿ ಗೋಡೆ ಇತ್ತು, ಗೋಡೆ ಹಿಂದೆ ಮಣ್ಣು ಆ ಪ್ರೆಷರ್ ತಾನೇ ನಾನು ಬಿದ್ದಿದೆ. ಆ ರೋಡಲ್ಲಿ ಕಂಪ್ಲೀಟ್ ಯಾರನ್ನು ಕೂಡ ನೀವು ಮುಟ್ಟಿಸಬಾರ್ದು ಅಂತ ನಾನು. ರಾಜಧಾನಿಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿದೆ. ಗಾಳಿ ಮಳೆ ನೂರಾರು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮಳೆಯಿಂದಾದ ಹಾನಿಯ ಬಗ್ಗೆ ಸಚಿವ ಕೆಜೆ ಜಾರ್ಜ್ ಮಾತಾಡಿದ್ದಾರೆ. ಬೆಂಗಳೂರಿನಲ್ಲಿ ಉಷ್ಣಾಂಶ ಹೆಚ್ಚಾದಂತಹ ಸಂದರ್ಭದಲ್ಲಿ ಮಳೆಯಾಗತ್ತೆ, ಆದರೆ ಹಾನಿ ಆಗಬಾರ್ದಾಗಿತ್ತು, ಆಗಿದೆ. ಜನರಿಗೆ ತೊಂದರೆಯಾಗಿದೆ. ಟ್ರಾನ್ಸ್ಫಾರ್ಮರ್ ಸಮಸ್ಯೆಗಳಾದರೆ ದಿನಗಟ್ಟಲೆ ಕಾಯಬೇಕಾಗಿಲ್ಲ. ಟ್ರಾನ್ಸ್ಫಾರ್ಮರ್ ನಿರ್ವಹಣೆಗಂತಾನೆ ಆ್ಯಪ್ ಕೂಡ ರೆಡಿ ಮಾಡಿದ್ದೇವೆ. ವಿದ್ಯುತ್ ನಿರ್ವಹಣೆಗೆ ಎಲ್ಲ ಕಡೆ ಆದೇಶ ಕೊಟ್ಟಿದ್ದೇವೆ. ಕಂಬ ಬಿದ್ದ ಕೂಡಲೇ ಪವರ್ ರಿಪ್ಲೇಸ್ ಮಾಡಲು ಕಷ್ಟ. ಲೈಟ್ ಕಂಬಗಳನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ 2 ರಿಂದ 3 ದಿನ ಬೇಕಾಗತ್ತೆ ಅಂತ ಕೆಜೆ ಜಾರ್ಜ್ ಹೇಳಿದ್ದಾರೆ. ನೋಡಿ, ನಮ್ಮ ಬೆಂಗಳೂರಲ್ಲಿ ತಮಗೆ ಗೊತ್ತಿದೆ, ಉಷ್ಣಾಂಶ ಹೆಚ್ಚಾದಾಗ ಮಳೆ ಆಗ್ತದೆ. ಕೆಲವೊಂದು ಸತಿ ಕ್ಲೌಡ್ ಬಸ್ಟ್ ಆಗ್ತದೆ. ನನ್ನೇನು ಸಮೇತ ಒಂಥರ ಕ್ಲೌಡ್ ಬಸ್ಟ್ ಆಗಿತ್ತು. ಮತ್ತು ಗಾಳಿ ಭಾರಿ ಜೋರಾಗಿತ್ತು, ಆಲಿಕಲ್ಲು ಬಿತ್ತು, ಎಲ್ಲ ಆಗಿದೆ. ಅದರಿಂದ ಕೆಲವೊಂದು ಹಾನಿ ಆಗಿದೆ. ಹಾನಿ ಆಗಬಾರ್ದಾಗಿತ್ತು, ಜನರಿಗೆ ತೊಂದರೆ ಆಗಬಾರ್ದಾಗಿತ್ತು, ಅದು ಸಮೇತ ಮಾಡಿದ್ರು. ಬಟ್ ಆ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಯವರು ಆ ಗೋಡೆ ಬೋರಿಂಗ್ ಹಾಸ್ಪಿಟ್ಲು ಅದಕ್ಕೆ ಅಲ್ಲಿಗೆ ಹೋಗಿ ಎಲ್ಲ ವಿಸಿಟ್ ಮಾಡಿದ್ದಾರೆ. ಅವ್ರನ್ನೆಲ್ಲ ವಿಸಿಟ್ ಮಾಡಿ ಪರಿಹಾರ ಸಮೇತ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಸಮೇತ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಸಮೇತ ಅಲ್ಲಿಗೆ ಹೋಗಿದ್ದಾರೆ. ಹೋಗಿಬಿಟ್ಟು ಎಲ್ಲ ಥರ ಕ್ರಮ ತಗೊಂಡಿದ್ದಾರೆ. ಆ ಥರ ಇದು ಮಾಡ್ತಾ ಇದೆ. ಟ್ರಾನ್ಸ್ಫಾರ್ಮರ್ಗಳ ವಿಚಾರದಲ್ಲಿ ನಾವು ಎಲ್ಲ ಎಸ್ಕಾಮ್ಸ್ಗೆ ಈಗಾಗಲೇ ಅವರು ಆದೇಶ ಕೊಟ್ಟಿದ್ದಾರೆ, ಕ್ರಮ ತಗೊಳ್ತಿದ್ದಾರೆ. ಮೊದಲು ಟ್ರಾನ್ಸ್ಫಾರ್ಮರ್ನ ಏನಂತ ಹೇಳ್ಬಿಟ್ರೆ ರಿಪೇರಿ ಆದಾಗ ಇದು ಮಾಡ್ತಾ ಇದೆ. ಈಗ ಪ್ರತಿಯೊಂದು ಟ್ರಾನ್ಸ್ಫಾರ್ಮರ್ಗೂ ನಾವು ಅದೊಂದು ವಿಚಾರ ಕಂಡೀಷನ್ ಮಾಡಲಿಕ್ಕೆ ಈಗಾಗಲೇ ಆಪ್ ರೆಡಿ ಮಾಡಿದ್ವಿ. ಅದೊಂದು ಇಷ್ಟು ತಿಂಗಳ ಒಳಗಡೆ ಹೋಗಿ ಇನ್ಸ್ಪೆಕ್ಷನ್ ಮಾಡಬೇಕು, ಅದು ಆಯಿಲ್ ಚೇಂಜ್ ಮಾಡಬೇಕು, ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಗಾಳಿಯಲ್ಲಿ ಬರುವಾಗ ಕೆಲವೊಂದು ಬೀಳ್ತದೆ, ಬಿದ್ದ ಕೂಡಲೇ ಅದನ್ನು ರಿಪೇರಿ ಮಾಡುವಂಥ ಕೆಲಸಗಳು ಸಮೇತ ನಮ್ಮ ಎಸ್ಕಾಂ ಅವರು, MD ಅವರು ಮತ್ತೆಲ್ಲ ಇಂಜಿನಿಯರ್ಗಳು. ಮಳೆಯ ಅವಾಂತರದ ಬಗ್ಗೆ GBA ಕಮಿಷನರ್ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ರೌಂಡ್ಸ್ ಮಾಡ್ತಿದ್ದಾರೆ. GBA ಕಮಿಷನರ್ ಆಗಿರುವಂತಹ ಮಹೇಶ್ವರ್ ರಾವ್ KR ಸರ್ಕಲ್ ಅಂಡರ್ ಪಾಸ್ ಬಳಿ
ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋದರ ಕುರಿತು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ಸುರಿದಂತಹ ಮಹಾ ಮಳೆ ಇಡೀ ಬೆಂಗಳೂರನ್ನೇ ಸಾಕಷ್ಟು ಸಮಸ್ಯೆಗಳಿಗೆ ದೂಡಿದೆ. ಎಲ್ಲಿ ಹೋದ್ರೂ ಕೂಡ ಏನೇನು ಆಗಿದೆ ಅನ್ನುವಂತಹ ರೀತಿಯಲ್ಲೇ ಈಗ ನೂರಾರು ಸಮಸ್ಯೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಮರಗಳು ಬಿದ್ದಿದೆ, ಟ್ರಾನ್ಸ್ಫಾರ್ಮರ್ಗಳು ಬಿದ್ದಿದೆ, ಕರೆಂಟೇ ಇಲ್ಲ ಎಷ್ಟೋ ಕಡೆಗಳಲ್ಲಿ. ಇಂತಹ ಪರಿಸ್ಥಿತಿ ತಂದೊಡ್ರೆ ಈಗಾಗಲೇ ಬೌರಿಂಗ ಆಸ್ಪತ್ರೆಯ ಗೋಡೆ ಅಲ್ಲಿ ಕುಸಿದು ಅಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಹೀಗೆ ಸಾಕಷ್ಟು ಕಡೆಗಳಲ್ಲಿ ಅವಾಂತರಗಳಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಹೇಶ್ವರ ರಾವ್ ಅವರು ಬೆಂಗಳೂರು ರೌಂಡ್ಸ್ ಮಾಡ್ತಿದ್ದಾರೆ. ಆ ಸಿಟಿ ರೌಂಡ್ಸ್ ಅಲ್ಲಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಮಳೆಯಿಂದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. KR ಸರ್ಕಲ್ನ ಅಂಡರ್ ಪಾಸ್ ಬಳಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಮಹೇಶ್ವರ ರಾವ್ ಅವರು. ಹೀಗಾಗಿ ಇಡೀ ಬೆಂಗಳೂರಲ್ಲಿ ಆಗಿರುವಂತಹ ಅನಾಹುತಗಳು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ಈಗಲೇ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಂದು ಮಳೆ ಯಾವ ರೀತಿಯಾಗಿ ಬೆಂಗಳೂರಿನ ಪರಿಸ್ಥಿತಿ ಇದೆ ಅನ್ನುವಂತಹ ಸಂಪೂರ್ಣ ದೃಶ್ಯವನ್ನೇ ನಿನ್ನೆ ಕಟ್ಟಿಕೊಟ್ಟಿದೆ. ಈ ಮಳೆಯಿಂದ ಆಗಿರುವಂತಹ ಅನಾಹುತಗಳು ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಳ್ಬೇಕಾದಂತಹ ಎಲ್ಲ ಪರಿಸ್ಥಿತಿಯನ್ನ ಕೂಡ ಕಣ್ಣಿಗೆ ಕಟ್ಟುವ ಹಾಗೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನಿಂದ ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಕೂಡ ಸಭೆ ಆಯಿತು. ಮಹೇಶ್ವರ ಅವರು ರೌಂಡ್ಸ್ ಕೂಡ ಹಾಕ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ? ವ್ಯಾಪಕವಾಗಿ ಸುರಿದಂಥ ಮಳೆಯಿಂದಾಗಿ ಬೆಂಗಳೂರಿನ ಹಲವು ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಜೊತೆಗೆ ಬೌರಿಂಗ್ ಆಸ್ಪತ್ರೆಯ ಕಟ್ಟಡ ಇದು ಕಂಪೌಂಡ್ ಕುಸಿದಂಥ ಪರಿಣಾಮ ಈಗಾಗಲೇ 7 ಜನ ಸಾವನ್ನಪ್ಪಿದ್ದಾರೆ. ಇದೆಲ್ಲದರ ಪರಿಣಾಮಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆಯನ್ನು ಕೂಡ ಸರ್ಕಾರ ಎದುರಿಸ್ತಾ ಇದೆ. ಮುಂದೆ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಧ್ಯಾಹ್ನ 3 ಗಂಟೆಗೆ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಈಗಾಗಲೇ ವಿಧಾನಸೌಧದಲ್ಲಿ ಸಭೆಯು ನಡೆಯಲಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಯು ಕೂಡ ನಡೆಯುತ್ತೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯರು, ಡಿಸಿಎಂ DK ಶಿವಕುಮಾರ್ ಸೇರಿದಂತೆ ಅಧಿಕಾರಿಗಳು ಕೂಡ ಉಪಸ್ಥಿತರಿರ್ತಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಸಂಭವಿಸಿರ್ತಕ್ಕಂಥ ಹಾನಿಗೆ ಸಂಬಂಧಪಟ್ಟಂತೆ ಪರಿಹಾರ ಕಾರ್ಯಕ್ರಮಗಳನ್ನು ಯಾವ ರೀತಿಯಾಗಿ ಮಾಡಿದ್ದೀರಿ, ಜೊತೆಗೆ ಮುಂದೆ ಮಾಡಬೇಕಾಗಿರುವಂತಹ ಪರಿಹಾರ ಕಾರ್ಯಕ್ರಮಗಳೇನು, ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ರಿವ್ಯೂ ಮೀಟಿಂಗ್ ಅನ್ನು ಸಿಎಂ ಸಿದ್ದರಾಮಯ್ಯವರು ಸ್ವತಃ ಖುದ್ದಾಗಿ ಮಾಡ್ತಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಒಮ್ಮೆಲೆ ಮಳೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಹಾನಿಗಳಾಗ್ತವೆ. ಅದು ಪ್ರತಿ ವರ್ಷವೂ ಕೂಡ ಸಂಭವಿಸುತ್ತೆ. ಆದರೆ ಈ ರೀತಿಯಾಗಿ ಒಮ್ಮೆಲೆ ಸುರಿದಂಥ ಮಳೆಯಿಂದಾಗಿ ಹಾನಿಯನ್ನು ಯಾವ ರೀತಿಯಾಗಿ ತಪ್ಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮುನ್ನೆಚ್ಚರಿಕಾ ಕ್ರಮಗಳ ಕುರಿತಂತೆ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಜೊತೆಗೆ ನಾವು ನಿನ್ನೆ ಸುರಿದಂಥ ಮಳೆಯಿಂದಾಗಿ ಸಾಕಷ್ಟು ಭಾಗದಲ್ಲಿ ಹಾನಿಯಾಗಿರೋದನ್ನು ನೋಡಿದ್ದೇವೆ. ಆ ಒಂದು ಪ್ರದೇಶಗಳಲ್ಲಿ ಈಗ ತ್ವರಿತವಾಗಿ ಆಗಬೇಕಾಗಿರುವಂಥ ಕಾರ್ಯಕ್ರಮಗಳೇನು, ಅಲ್ಲಿ ಯಾವ ರೀತಿಯಾಗಿ ನಾವು ಪರಿಹಾರ ಕಾರ್ಯಕ್ರಮಗಳನ್ನು ಮಾಡಬೇಕು, ಜೊತೆಗೆ ಸಾವು ನೋವುಗಳೇನಾಗಿದೆ, ಜೊತೆಗೆ ಗಾಯಗೊಂಡಿರ್ತಕ್ಕಂಥವರ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ, ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರತಕ್ಕಂಥವರ ಸಂಖ್ಯೆ ಎಷ್ಟು, ಅವರಿಗೆ ಸರ್ಕಾರದಿಂದ ಆಗಬೇಕಾಗಿರುವಂಥ ಪರಿಹಾರ ಏನು, ಅದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ. ಜೊತೆಗೆ ಅಂಡರ್ ಪಾಸ್ಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದರೆ, ಪ್ರತಿ ಬಾರಿಯೂ GB ಅಧಿಕಾರಿಗಳು ಹೇಳ್ತಾರೆ ನಾವು ಬೇರೆ ಬೇರೆ ಟೆಕ್ನಾಲಜಿಗಳನ್ನು ಬಳಸಿ ಅಲ್ಲಿ ಸಮರ್ಪಕವಾಗಿ ನೀರು ಸಾಗೋದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಅದೆಲ್ಲವೂ ಕೂಡ ಅವರ ಹೇಳಿಕೆಗೆ ಮಾತ್ರ ಸೀಮಿತದಂತೆ ಕಾಣಿಸ್ತಾ ಇದೆ. ನಿನ್ನೆ KR ಸರ್ಕಲ್ನ ಅಂಡರ್ ಪಾಸ್ನಲ್ಲಿ ನೀರು ಯಾವ ರೀತಿಯಾಗಿ ತುಂಬಿತ್ತು ಅಂತಂದರೆ, ಕರಾವಳಿ ಭಾಗದಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀರು ತುಂಬುತ್ತಲ್ಲ ಆ ರೀತಿಯ ಪರಿಸ್ಥಿತಿಯು ಕೂಡ ಅಲ್ಲಿ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅಂಡರ್ ಪಾಸ್ಗಳು ಏನಿದಾವಲ್ಲ ನಗರದಲ್ಲಿ, ಆ ನಗರದಲ್ಲಿರುವಂಥ ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲದೇ ಇರೋ ರೀತಿಯಲ್ಲಿ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದ್ರಿ, ಇದೆಲ್ಲದರ ಬಗ್ಗೆಯೂ ಕೂಡ ವಿವರಣೆಯನ್ನು ಸಿಎಂ ಸಿದ್ದರಾಮಯ್ಯನವರು ಪಡ್ಕೊಳ್ಳಿಕ್ಕಿದ್ದಾರೆ. ಜೊತೆಗೆ GB ಅಧಿಕಾರಿಗಳ ಕರ್ತವ್ಯ ಲೋಪ ಏನಾದರೂ ಕಂಡು ಬಂದರೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಶಾಲಿನಿ ರಜನೀಶ್ ಸೇರಿದಂತೆ GBA ಅಧಿಕಾರಿಗಳು ಭಾಗಿಯಾಗಿರ್ತಾರೆ. ಜೊತೆಗೆ ಇಂಜಿನಿಯರ್ಗಳ ಕರ್ತವ್ಯ ಲೋಪ ಏನಾದರೂ ಕಂಡು ಬಂದರೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಸೂಚನೆಯನ್ನು ಕೊಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಿರಿಯ ಅಧಿಕಾರಿಗಳಿಗೆ ಕೆಳ ಹಂತದ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರಾ, ಕೆಳ ಹಂತದಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಅದೆಲ್ಲವನ್ನು ಕೂಡ ರಿವ್ಯೂ ಮಾಡೋದಕ್ಕೆ ಸೂಚನೆಯನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಅಂದರೆ ಮುಂದಿನ 3-4 ಗಂಟೆಗಳ ಬಳಿಕ ಮತ್ತಷ್ಟು ಮಳೆ ಆಗುವಂಥ ಸಾಧ್ಯತೆ ಇರುವಂಥ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಹವಾಮಾನ ಇಲಾಖೆ ಯಾವ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದ್ರಿ, ಇದೆಲ್ಲದರ ಬಗ್ಗೆಯೂ ಕೂಡ ಕೂಲಂಕಷವಾಗಿ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಲಹೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಕೊಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗಾಗಲೇ ಡಿಸಿಎಂ DK ಶಿವಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ಗೂ ಮುನ್ನ ನಾವು ಒಂದು ಸಭೆಯನ್ನು ಮಾಡ್ತೇವೆ, ಆ ಒಂದು ಸಭೆಯಲ್ಲಿ ಒಂದಿಷ್ಟು ಸಲಹೆಗಳನ್ನು ಅಧಿಕಾರಿಗಳಿಗೆ ಕೊಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಭೆಯೂ ಕೂಡ ನಡೆಯಲಿಕ್ಕಿದೆ. ನವಿತಾ ಜೈನ್. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.
ನಿನ್ನೆ ಮಹಾ ಮಳೆ ಬಂದು ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತದಲ್ಲಿ ಫಯಾಜ್ ಸಾವನ್ನಪ್ಪಿದ್ದು ಅಂತ್ಯಕ್ರಿಯೆ ಮಾಡೋದಕ್ಕೆ ಫಯಾಜ್ ಮನೆಯವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕಾವಲ್ ಭೈರಸಂದ್ರದಲ್ಲಿದೆ ಮೃತ ಫಯಾಜ್ ನಿವಾಸ. ನಿನ್ನೆ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತದಲ್ಲಿ ಫಯಾಜ್ ಸಾವನ್ನಪ್ಪಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಫಯಾಜ್ ಅವರ ಅಂತ್ಯಕ್ರಿಯೆ ಮಾಡೋದಕ್ಕೆ ಅವರ ಮನೆಯವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅವರ ಮನೆ ಇರೋದು ಕಾವಲ್ ಭೈರಸಂದ್ರದಲ್ಲಿ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದ್ ಕಡೆ ನ್ಯೂಸ್ 18 ಮುಂದೆ ಫಯಾಜ್ ಸಹೋದರ ಸುಹೇಲ್ ಅವರು ಕಣ್ಣೀರನ್ನ ಹಾಕಿದ್ದಾರೆ. ನಿನ್ನೆ ನನ್ನ ಕಣ್ಣ ಮುಂದೆನೆ ನನ್ನ ತಮ್ಮ ಪ್ರಾಣ ಕಳ್ಕೊಂಡ. ಬೌರಿಂಗ್ ಆಸ್ಪತ್ರೆ ಬಳಿ ಕಾಮಗಾರಿ ನಡೀತಾ ಇತ್ತು. ಮಳೆಯಿಂದ ನೀರು ಗೋಡೆಗೆ ಬಂದು ಗೋಡೆ ಕುಸಿದು ಬಿತ್ತು. ತಕ್ಷಣವೇ ನನ್ನ ತಮ್ಮನ ಮೇಲೆ ಕಲ್ಲು ಮಣ್ಣು ಬಿತ್ತು ಕುಸಿಯಿತು. ಆ ಗೋಡೆನೆ ಮಣ್ಣು ಎತ್ತಿ ಎಳೆದುಕೊಳ್ಳುವಷ್ಟರಲ್ಲಿ ನನ್ನ ತಮ್ಮನ ಪ್ರಾಣವೇ ಹೋಯಿತು. ನನ್ನ ತಮ್ಮನಿಗೆ 2 ಮಕ್ಕಳು. ತುಂಬಾ ಕಷ್ಟ ಇದೆ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ಸರ್ಕಾರ ಕೊಡುವಂತಹ ಈ ಪರಿಹಾರದ ಹಣ ಇದೆಯಲ್ಲ, ಅದು ನಮಗೆ ಸಾಕಾಗಲ್ಲ. ಕಾರಣ ನನ್ನ ತಮ್ಮನಿಗೆ 2 ಮಕ್ಕಳಿದ್ದಾರೆ. ಆದರೆ ಇಲ್ಲಿ ನನ್ನ ತಮ್ಮನ ಪತ್ನಿಗೆ ಸರ್ಕಾರಿ ಉದ್ಯೋಗವನ್ನ ಕೊಡಬೇಕು ಅಂತ ಹೇಳಿ ನ್ಯೂಸ್ 18 ಮುಂದೆ ಕಣ್ಣೀರಿಟ್ಟಿದ್ದಾರೆ ಫಯಾಜ್ ಸಹೋದರ ಸುಹೇಲ್. ಸರ್ ನೆನ್ನೆ ಫುಲ್ ಮಳೆ ಬಂದು ಆ ಗೋಡೆ ಎಲ್ಲ ಬಿದ್ದೋಯ್ತು ಸರ್. ಅಲ್ಲೇ ಎತ್ಕೊಂಡಿ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ತುಂಬ ಸೀರಿಯಸ್ ಇದ್ದಾನೆ ಅಂತ. 1 ಅವರ್ನಲ್ಲಿ ಇಲ್ಲ ಅಂತ ಹೇಳ್ಬಿಟ್ರು ಸರ್. ಇಲ್ಲ ಸರ್, ತುಂಬ ಅನ್ಯಾಯ ಆಯ್ತು ಅದು. ಆ ಗೋಡೆ ಗಟ್ಟಿಗಿದ್ರೆ ಈ ಥರ ಆಗ್ತಾನೆ ಇಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವ್ರಿಗೆ, ಅವ್ರ ಫ್ಯಾಮಿಲಿಗೆ ನೋಡೋರು ಯಾರಿಲ್ಲ. 1.5 ವರ್ಷ 3.5 ವರ್ಷ 2 ಮಕ್ಕಳಿರೋ ಚಿಕ್ಕ ಚಿಕ್ಕ ಮಕ್ಕಳು. ಅವ್ರ ಫ್ಯಾಮಿಲಿಗೆ ಅವನೇ ಇರೋದು. ನಾವು 25 ವರ್ಷದ ವ್ಯಾಪಾರ ಮಾಡ್ತಾ ಇದೀವಿ ಅಲ್ಲಿ. ಅಲ್ಲೇ ನಮ್ದು ಇರೋದೆಲ್ಲ ಅಲ್ಲೇ ವ್ಯಾಪಾರ ಮಾಡೋದು ನಾವು. ನಮ್ಮ ತಮ್ಮ ಎಂತಿಗೆ ಎಲ್ಲಾದ್ರೂ ಕೆಲಸ ಜಾಬ್ ಕೊಡ್ಲಿ, ಗೌರ್ಮೆಂಟ್ ಏನಾದ್ರೂ ಕೆಲಸ ಕೊಡ್ಲಿ, ಗೌರ್ಮೆಂಟ್ ಜಾಬ್ ಏನಾದ್ರೂ ಕೊಡ್ಸ್ರಿ, ಅವ್ರ ಮನೆ ನೋಡ್ಕೊಂತಾಳೆ ಅವಳು. ಅದೇನಂದ್ರೆ ಗೋಡೆ ಇದಾಗಿ ನಮ್ಗೆ ಗೊತ್ತೇ ಇರಲಿಲ್ಲ ಈ ತರ ಆಗುತ್ತಂತ. ಅದು ಮಣ್ಣು ಹಿಂದ್ಗಡೆಯಿಂದ ಮಣ್ಣು ಹಾಕಿ 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 ಇದಾಗಿದೆ, ಅದು ಗೊತ್ತೇ ಆಗಿಲ್ಲ. ನಾವು ಕುಂತ್ಕೊಂಡು ನಾವು ವ್ಯಾಪಾರ ಮಾಡ್ತಾ ಇದ್ರು, ನಮ್ಗೆ ಇದುವರೆಗೂ ಸ್ವಲ್ಪನೂ ಇದಾಗಿಲ್ಲ ಅದು ಗೋಡೆ ಬೀಳುತ್ತಂತ. ಒಂದೇ ತರ ಗೋಡೆ ಬಿದ್ದ ತಕ್ಷಣ ಯಾರು ಬಂದು ಎತ್ತಿಲ್ಲ ಸರ್. ನಾವು ಜನರ ಮೇಲೆಲ್ಲ ಹಂಗೆ ಕಲ್ ಮೇಲೆ ಬಿದ್ದಿದೆ. ನಾವೆಲ್ಲ ನಾವಿದ್ದು ಎಷ್ಟೋ ಫಸ್ಟ್ ಫಾರೂಕ್ ಬಿ ಎತ್ಕೊಂಡು ಹೋಗಿ ಹಾಕಿದ್ರಿ. ಆಮೇಲೆ ಇನ್ನೊಬ್ರು ಇದ್ದಾರೆ, ಅವ್ರದ್ದು ಆಪರೇಷನ್ ಆಗಿದೆ, ಸಮೀಲ್ ಅಭಿ ಅಂತ ಪರ್ಸ್ ಅಂಗಡಿ ಹಾಕ್ತಾರೆ, ಅವ್ರಿಗೂ ಆಪರೇಷನ್ ಇವಾಗ ಆಗಿದೆ. ಜಮೀರ್ ಅಂಗಡಿ ಹಾಕ್ತಾರೆ, ಅವ್ರದ್ದು ಕೈ ಬೆರಳಿಗೇನೋ ಕಟ್ಟಾಗಿದೆ ಅಂತೆ. ಎಲ್ಲ ಆಗಿರೋದು ಆ ಗೋಡೆಗಿಂತಾನೆ. ಆ ಗೋಡೆ ಏನಂದ್ರೆ ಹಿಂದ್ಗಡೆಯಿಂದ ಮಣ್ಣು ಹಾಕಿ ಹಾಕಿ ಕೆಳಗಡೆ ಅದು ಗೋಡೆ ಇದ್ದಾಗಿ ನೆನ್ನೆ ಹೊಡೆದಿದ್ದ ಗಾಳಿಗೆ ಬಿದ್ದೋಗ್ಬಿಟ್ಟಿರೋದು. ಇದು ಎಷ್ಟೋ ಪಬ್ಲಿಕ್ ಬಂದು ಸಹಾಯ ಮಾಡಿದ್ದಾರೆ. ಆಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ಪೊಲೀಸರು ಬಂದಿದ್ದಲ್ಲಿ. ಬೌರಿಂಗ್ ಆಸ್ಪತ್ರೆಯ ಬಳಿ ಗೋಡೆ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 6 ವರ್ಷದ ಮುಸಾವಿರ್ ಬೇಗಂ ಕೂಡ ಸಾವನ್ನಪ್ಪಿದ್ದು ಮನೆಯಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ. ನಿನ್ನೆ ನಡೆದಂತಹ ಈ ಒಂದು ಗೋಡೆ ಕುಸಿತ ಪ್ರಕರಣದಲ್ಲಿ ಒಟ್ಟು 7 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 6 ವರ್ಷದ ಮುಸಾವಿರ್ ಬೇಗಂ ಸಾವನ್ನಪ್ಪಿದ್ದು ಇದೀಗ ಅವರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆಜಿ ಹಳ್ಳಿಯ ನಿವಾಸಿಯಾಗಿದ್ದಾರೆ ಮುಸಾವಿರ್ ಬೇಗಂ. 6 ವರ್ಷ ಈ ಒಂದು ಗೋಡೆ ಕುಸಿತದಲ್ಲಿ ಅವರು ಕೂಡ ನಿನ್ನೆ ಸಾವನ್ನಪ್ಪಿದ್ರು. ಈಗ ಅವರ ಮನೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಕಾರಣ 6 ವರ್ಷದ ಪುಟ್ಟ ಮಗು ಸಾವನ್ನಪ್ಪಿದೆ. ಮಗುವೇ ಈ ಒಂದು ಇಂತಹ ಒಂದು ಸಂದರ್ಭದಲ್ಲಿ ಮಗುವನ್ನೇ ಕಳ್ಕೊಂಡ್ವಲ್ಲ ಅಂತ ಹೇಳಿ ಅವರ ಮನೆಯವರು ಆಕ್ರಂದನವನ್ನ ಮಾಡ್ತಿದ್ದಾರೆ, ಕಣ್ಣೀರು ಹಾಕ್ತಾ ಇರ್ತಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗಾಗಲೇ ನಿಮಗೆ ನಾವು ತೋರಿಸ್ತಾ ಇದ್ವಲ್ಲ, ಈ ಒಂದು ಗೋಡೆ ಕುಸಿತದಂತಹ ಸಂದರ್ಭದಲ್ಲೇ 7 ಮಂದಿ ಸಾವನ್ನಪ್ಪಿರೋದು. ಇನ್ನು ಕೂಡ 7 ಮಂದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇದರಲ್ಲಿ ಪುಟ್ಟ ಮಗು ಕೂಡ ಸೇರಿದೆ. 6 ವರ್ಷದ ಮುಸಾವಿರ್ ಬೇಗಂ ಸಾವನ್ನಪ್ಪಿದ್ದಾರೆ. ಬೆಂಗಳೂರಲ್ಲಿ ಸುರಿದಂತಹ ಭಾರೀ ಮಳೆಯಿಂದ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಬೆಂಗಳೂರಿನ ಎಲ್ಲಾ ಇಲಾಖೆಗಳ ಮೇಲೂ ಕೂಡ ಕೇಸನ್ನ ಹಾಕಲಕ್ಕೆ ಲೋಕಾಯುಕ್ತ BS ಪಾಟೀಲ್ ಹೇಳಿದ್ದಾರೆ. ಚೀಫ್ ಸೆಕ್ರೆಟರಿ, ಎಲ್ಲಾ ಇಲಾಖೆಯ ಆಯುಕ್ತರು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳಿ ಇದೀಗ ಲೋಕಾಯುಕ್ತ ಅಧಿಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತರಾಗಿರುವಂತಹ BS ಪಾಟೀಲ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು ಇಂತಹ ಘಟನೆ ಮರುಕಳಿಸಬಾರದು ಅಂತ ಹೇಳಿದ್ದಾರೆ. ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಮೇಲೂ ಕೂಡ ಕೇಸನ್ನ ಹಾಕಬೇಕು. 5 ನಗರ ಪಾಲಿಕೆಗಳ ಆಯುಕ್ತರ ಮೇಲೂ ಪ್ರಕರಣವನ್ನ ದಾಖಲು ಮಾಡಬೇಕು.
ಎಲ್ಲರನ್ನೂ ಆರೋಪಿ ಮಾಡಿ ಕೇಸ್ ದಾಖಲು ಮಾಡಬೇಕು ಅಂತ ಲೋಕಾಯುಕ್ತರಾಗಿರುವ BS ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರಣ ಯಾವುದೇ ಒಂದು ಘಟನೆ ಆಗ್ಲಿ ಆ ಸಂದರ್ಭದಲ್ಲಿ ಕೆಳ ಹಂತದವರನ್ನ ಅಲ್ಲಿ ಅವರ ತಲೆದಂಡ ಆಗತ್ತೆ. ಎಷ್ಟೋ ಸಂದರ್ಭದಲ್ಲಿ ಯಾರು ಮುಖ್ಯವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು, ಯಾರು ಈ ರೀತಿಯಾಗಿ ಎಲ್ಲ ಕಟ್ಟುನಿಟ್ಟಾಗಿ ನೋಡ್ಕೊಳ್ಬೇಕಾಗಿತ್ತು, ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕಾಗಿತ್ತು, ಅವರ ವಿರುದ್ಧ ಯಾವುದೇ ಕ್ರಮ ಆಗೋದಿಲ್ಲ. ಆದರೆ ಯಾರ ತಲೆದಂಡ ಆಗುತ್ತೆ ಅಂತ ಹೇಳಿದ್ರೆ ಕೆಳ ಹಂತದವರದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಮುಖ್ಯವಾಗಿ ಯಾರು ಇದರ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗಿತ್ತೋ ಅವರ ವಿರುದ್ಧವೇ ಕ್ರಮ ಆಗಬೇಕು ಅಂತ ಹೇಳಿ ಇದೀಗ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿರುವಂತಹ GS ಪಾಟೀಲ್ ಹೇಳಿದ್ದಾರೆ. ಡೆಬ್ರಿಸ್ ತಂದು ಹಾಕಿದ್ದಾರೆ. ಇಲ್ಲಿ ತುಂಬಾ ಮಣ್ಣು ಹಾಕಿದ್ರಿಂದ ಮತ್ತು ಫೌಂಡೇಶನ್ ಅದು ವೀಕ್ ಇರೋದ್ರಿಂದ ಕಲ್ಲು ಬ್ಲಾಕ್ಸ್, ಸಿಮೆಂಟ್ ಬ್ಲಾಕ್ಸ್ ಹಾಕಿ ಆ ಗೋಡೆ ಕಟ್ಟಿದ್ರಿಂದ ಅದು ಜಾರಿ ಬಿದ್ದಿದ್ದು ಕಟ್ಬೋದು. ಆದರೆ ಅಲ್ಲಿ ಇಂಥ ಗೋಡೆ ಪಕ್ಕದಲ್ಲಿ ಅಮಾಯಕರಿಗೆ, ಟ್ರೇಡರ್ಸ್ಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶ ಮಾಡಿಕೊಡ್ಬೇಕಾದವರು ಅದರ ಸೇಫ್ಟಿ ಎಲ್ಲ ವಿಚಾರ ಮಾಡಬೇಕಾಗಿತ್ತು. ಈ ಮಳೆ ಬಂದರೆ, ಮಳೆ ಪ್ರತಿ ವರ್ಷ ಬರ್ತದೆ, ಎಲ್ಲೆಲ್ಲಿ ಆ ಥರ ಇದಾವ ಅದನ್ನು BBMP ಅವರು ಮತ್ತು ಆ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಯಾರಿದ್ದಾರೆ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು. ಈಗ ನಾನು ಇದಕ್ಕೆ ಒಂದು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಇದು ಈ ಒಂದು ಪ್ರಕರಣಕ್ಕೆ ಅಷ್ಟೇ ಸಂಬಂಧ ಅಲ್ಲದೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ನಮ್ಮ ಸಿಟಿಯಲ್ಲಿ ಈ ಥರದ್ದು ಪ್ರಕರಣಗಳು ಇನ್ನು ಮುಂದೆ ಆಗಬಾರ್ದು. ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೂಕ್ತ ಇನ್ನು ಮುಂದೆ ಪ್ರಿವೆಂಟಿವ್ ಆಕ್ಷನ್ ಏನು ತಗೊಳ್ಬೇಕು ಅನ್ನೋದನ್ನು ಮಾಡ್ತೀವಿ. ಮತ್ತು ಇದಕ್ಕೆ ಕಾರಣೀಭೂತರು ಯಾರು, ಯಾವ ರೀತಿಯಿಂದ ಇದನ್ನು ನಿವಾರಣೆ ಮಾಡಬಹುದಾಗಿತ್ತು, ಪ್ರಿವೆಂಟ್ ಮಾಡಬಹುದಾಗಿತ್ತು, ಯಾಕೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆನೂ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ದುರಂತದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದೆ ಬೌರಿಂಗ ಆಸ್ಪತ್ರೆಯ ಆಡಳಿತ ಮಂಡಳಿ. ಶಿಥಿಲಗೊಂಡ ಗೋಡೆಯ ತೆರವಿಗೆ ಆಡಳಿತ ಮಂಡಳಿ ನಿರ್ಧಾರವನ್ನ ಮಾಡಿದೆ. ಇಷ್ಟು ದಿನ ಬೇಕಾಗಿತ್ತ? 7 ಜನರ ಪ್ರಾಣ ಹೋಗಬೇಕಾಗಿತ್ತ? ಎಷ್ಟೋ ಜನ ಗಾಯ ಆಗಬೇಕಾಗಿತ್ತ? ಇಂತಹ ಒಂದು ನಿರ್ಧಾರವನ್ನ ಮೊದಲೇ ಮಾಡಬೇಕಾಗಿತ್ತಲ್ಲ ಅನ್ನುವಂತಹ ಪ್ರಶ್ನೆ. ಎಲ್ಲವೂ ಕೂಡ ಅಷ್ಟೇ, ಎಲ್ಲಾ ಸಮಸ್ಯೆಗಳ ಆದ್ಮೇಲೆ ಆ ನಂತರ ಕ್ರಮ ಕೈಗೊಳ್ಳುವಂತಹ ಪ್ರಯತ್ನಗಳಾಗೋದನ್ನ ನಾವು ನೋಡ್ತೀವಿ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಆಡಳಿತ ಮಂಡಳಿ ಮಾಹಿತಿಯನ್ನ ಕೊಟ್ಟಿದೆ. ಗೋಡೆ ತೆರವು ಮಾಡುವ ಕುರಿತಂತೆ ಚರ್ಚೆ ಮಾಡಲಾಗಿದ್ದು ಮುಂದಿನ 15 ದಿನಗಳಲ್ಲಿ ತಡೆಗೋಡೆ ಡೆಮಾಲಿಷನ್ ಮಾಡಬೇಕು. ಡೇಂಜರ್ ತಡೆಗೋಡೆ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನು ಕೂಡ ಮಾಡಿತ್ತು. ಇದೀಗ ಗೋಡೆ ತೆರವು ಮಾಡುವ ಕುರಿತಾಗಿ ಇದೀಗ ಆಡಳಿತ ಮಂಡಳಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದೆ ಅಂತ ಹೇಳಿದ್ರೆ ಏನು ಆಗಬೇಕು, ಯಾವ ರೀತಿಯಾಗಿ ಈ ಒಂದು ಗೋಡೆಗಳನ್ನು ತೆರವುಗೊಳಿಸುವಂತಹ ಕೆಲಸ ಆಗಬೇಕು, ಶಿಥಿಲಗೊಂಡಂತಹ ಗೋಡೆಯನ್ನ ಅನ್ನುವಂತಹ ಹಿನ್ನೆಲೆಯಲ್ಲಿ ಇದೀಗ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಆಡಳಿತ ಮಂಡಳಿ ಮಾಹಿತಿಯನ್ನ ನೀಡಿದೆ. ಈ ಮೂಲಕ ದುರಂತದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದೆ ಆಡಳಿತ ಮಂಡಳಿ. ಆದರೆ ನ್ಯೂಸ್ 18 ಕನ್ನಡ ಇದರ ಬಗ್ಗೆ ಕೂಡ ಸವಿಸ್ತಾರವಾದ ವರದಿಯನ್ನ ಪ್ರಸಾರ ಮಾಡಿತ್ತು, ಡೇಂಜರ್ ತಡೆಗೋಡೆ ಅನ್ನುವಂತಹ ಹೆಸರಿನಲ್ಲಿ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ನಿನ್ನೆ 7 ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಾಜಿನಗರ ಶಾಸಕರಿಂದ ವೈಯಕ್ತಿಕವಾಗಿ ತಲಾ 5 ಲಕ್ಷದ ಸಹಾಯವನ್ನ ಮಾಡಲಾಗಿದೆ. ಶಿವಾಜಿನಗರ ಶಾಸಕರಾಗಿರುವ ರಿಜ್ವಾನ್ ಅರ್ಷದ್ ಅವರು ಈಗ ತಲಾ 5 ಲಕ್ಷ ಸಹಾಯವನ್ನ ವೈಯಕ್ತಿಕವಾಗಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಸರ್ಕಾರದ ವತಿಯಿಂದ ಪರಿಹಾರ ಕೂಡ ಘೋಷಣೆ ಆಗಿತ್ತು, ತಲಾ 5 ಲಕ್ಷ ರೂಪಾಯಿ ಅಂತ. ಅದು ಕೂಡ ಇವತ್ತೇ ಬಿಡುಗಡೆ ಮಾಡ್ತೀವಿ ಅಂತ, ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತೇ ಬಿಡುಗಡೆ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದರ ಜೊತೆಗೆ ಬಹುಶಃ ನಮ್ಮ ಕ್ಷೇತ್ರದ ಒಂದು ಆಸ್ಪತ್ರೆಯಲ್ಲಿ ಇದು ಆಗಿರ್ತಕ್ಕಂಥದ್ದು ನಮಗೆ ಇವತ್ತು ಕೂಡ ನಾವು ಶಾಕಲ್ಲಿದ್ದೇವೆ. ಆದರೆ ನಾವು ಕೂಡ ಅವ್ರ ಜೀವ ಅಂತೂ ಉಳಿಸೋಕ್ಕಾಗಿಲ್ಲ, ಜೀವದ ಮೌಲ್ಯ ಅಂತೂ ಕಟ್ಟಕ್ಕಾಗೋದಿಲ್ಲ. ಆದರೆ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಸಹಾಯ ಆಗಬೇಕು. ನನ್ನ ವೈಯಕ್ತಿಕ ಮತ್ತು ಶಿವಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರ ವತಿಯಿಂದ ತಲಾ 5 ಲಕ್ಷ ರೂಪಾಯಿ ನಾವು ಕೂಡ ಕೊಡ್ತೇವೆ. ಅವರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಬಿದ್ದು 7 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನಾ ಸ್ಥಳಕ್ಕೆ MLC ಆಗಿರುವಂತಹ ಶರಣ ಅವರು ಭೇಟಿ ಕೊಟ್ಟರು. JDS ವತಿಯಿಂದ ಮೃತ ಕುಟುಂಬಕ್ಕೆ ತಲಾ 1 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ರು. ಮೃತರ ಕುಟುಂಬಕ್ಕೆ ಸರ್ಕಾರಿ ಕೆಲಸ ಕೊಡಿಸಬೇಕು, ಅವರಿಗೆ ಸರ್ಕಾರಿ ಕೆಲಸವನ್ನು ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ MLC ಶರವಣ ಅವರು ಮಾಡಿದ್ದಾರೆ. ಈ ಒಂದು
ಜೀವವನ್ನ ಕಳ್ಕೊಂಡಿರತಕ್ಕಂತ 7 ಕುಟುಂಬಗಳು ಏನಿದ್ದಾರೆ ಅವರ ಕುಟುಂಬಕ್ಕೆ JDS ಪಕ್ಷದ ವತಿಯಿಂದ 1 ಲಕ್ಷ ರೂಪಾಯಿನ ನಾವು ಅವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. 7 ಕುಟುಂಬಕ್ಕೂ ಕೂಡ 7 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರ್ಯಾರು ಗಾಯಾಳುಗಳು ಯಾರಿದ್ದಾರೆ ಅವರ ಕುಟುಂಬಕ್ಕೂ ಕೂಡ ತಲಾ 25,000 ರೂಪಾಯಿನ ನಮ್ಮ JDS ಪಕ್ಷದ ವತಿಯಿಂದ ನಾವು ಕೊಡ್ತಾ ಇದೀವಿ. ಮತ್ತೆ ಯಾರು ಜೀವವನ್ನ ಕಳ್ಕೊಂಡಿದ್ದಾರೆ ಅವರ ಕುಟುಂಬದ ಪರಿಸ್ಥಿತಿ ಏನು, ಇದ್ರ ಬಗ್ಗೆ ನಾನು ಬಹಳ ನೊಂದು ಹೇಳ್ತಾ ಇದ್ದೀನಿ. ಸರ್ಕಾರ ಕೂಡಲೇ ಕನಿಷ್ಠ 25 ಲಕ್ಷ ರೂಪಾಯಿನಾದ್ರು ಘೋಷಣೆ ಮಾಡಬೇಕು. ಆ ನೊಂದ ಕುಟುಂಬಗಳಿಗೆ ಏನೋ ಒಂದು ದಾರಿದೀಪ ಆಗಬೇಕು. ರಾಜ್ಯದ ಕಾಡು ಕಾಯುವವರಿಗೆ ಇದೆಂತಹ ದುರ್ಗತಿ. ಅರಣ್ಯ ಇಲಾಖೆಯ ದಿನಗೂಲಿ ನೌಕರರ ಸ್ಥಿತಿ ಅಯೋಮಯ. ಸಮಾನ ವೇತನ ಇಲ್ಲ, ಸೇವಾ ಭದ್ರತೆ ಇಲ್ಲ. ಮತ್ತೊಂದು ಕಡೆ ನೌಕರರಿಗೆ ಕ್ಷೇಮಾಭಿವೃದ್ಧಿ ಸೌಲಭ್ಯವೂ ಇಲ್ಲ. ಅರಣ್ಯ ಇಲಾಖೆಯ ದಿನಗೂಲಿ ನೌಕರರು ತಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನ ಹೊರತುಪಡಿಸಿದ್ರೆ ಅವರ ಜೀವಕ್ಕೆ ಯಾವ ಭದ್ರತೆಯೂ ಇಲ್ಲ. ನೌಕರರಿಗೆ ಕ್ಷೇಮಾಭಿವೃದ್ಧಿ ಸೌಲಭ್ಯವೂ ಇಲ್ಲ. 20 ವರ್ಷಗಳಿಂದ ಯಾರು ಕೆಲಸ ಮಾಡಿದಾರಲ್ಲ, ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಸೇಮ್ ವೇತನ. ಈಗ ಕೆಲಸಕ್ಕೆ ಸೇರ್ಕೊಂಡವರಿಗೂ ಕೂಡ ಅಷ್ಟೇ ವೇತನ. ಅಧಿಕಾರಿಗಳಿಗೆ ಮಾತ್ರ ಲಕ್ಷ ಸಂಬಳ. ವಾಚರ್ಗಳಿಗೆ ಕನಿಷ್ಠ ವೇತನವೂ ಇಲ್ಲ. ಬಂಡೀಪುರದಲ್ಲಿ ಇದೇ ಕಾರಣಕ್ಕಾಗಿ ಇವತ್ತಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ರಾಜ್ಯದ ವಿವಿಧೆಡೆಯಿಂದ 1500ಕ್ಕೂ ಹೆಚ್ಚು ಅರಣ್ಯ ಇಲಾಖೆಯ ದಿನಗೂಲಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತಾ ಇದ್ದು ಬಂಡೀಪುರದಲ್ಲಿ ಬಂದು ಧರಣಿ ಮಾಡ್ತಿದ್ದಾರೆ. ಹಲವು ತಿಂಗಳಿಂದ ಬಾಕಿ ಇರುವ ವೇತನವನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಸಭೆ ಕರೆದು ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದ್ರು ಅರಣ್ಯ ಸಚಿವರು. ಆದರೆ ಸಚಿವರ ಮಾತಿಗೂ ಕೂಡ ಅಧಿಕಾರಿಗಳು ಬೆಲೆ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಮುಷ್ಕರವನ್ನ ಮಾಡ್ತಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ದಿನಗೂಲಿ ಹೊರಗುತ್ತಿಗೆ ನಿಯೋಜನೆ ನೌಕರರ ಬೇಡಿಕೆಗಳ ಬಗ್ಗೆ ನಾವೀಗಾಗಲೇ ಇಲಾಖೆಯ ಅಧಿಕಾರಿಗಳಿಗೆ, ಮಾನ್ಯ ಅರಣ್ಯ ಸಚಿವರಿಗೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ಇಲಾಖೆ ನೌಕರರನ್ನು ಕೆಳಮಟ್ಟದಲ್ಲಿ ನಡೆಸ್ಕೋತಾ ಇದೆ. ತೀವ್ರತರವಾದ ಶೋಷಣೆ ಮುಂದುವರೆದಿದೆ. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಮೀನಾಕ್ಷಿ ನೇಗಿ ಮೇಡಮ್ ಅವರು ಕೂಡ ನಮ್ಮ ವೇದಿಕೆಗೆ ಬಂದಿದೆ. ಏನು ಹೇಳಿದ್ರು, ನಿಮ್ಮ ಸಮಸ್ಯೆ ಎಲ್ಲ ನಮಗೆ ಗೊತ್ತಿದೆ, ನಾವು ನಿಮ್ಮ ಪರವಾಗಿದ್ದೀವಿ, ನಿಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ನಾವು ಸರ್ಕಾರಕ್ಕೆ, ಸಚಿವರ ಗಮನಕ್ಕೆ ತೊಗೊಂಬಂದು ನಾವು ಇದನ್ನು ನೆರವೇರಿಸ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು. ಇಲ್ಲಿಗೆ ಎಷ್ಟು ತಿಂಗಳಾಯಿತು? 5 ತಿಂಗಳು ಕಳೆದರೂ ಕೂಡ ಯಾವುದೇ ಬೇಡಿಕೆ ಈಡೇರಿಲ್ಲ. ನಾಳೆ ಎಲ್ಲರೂ ಕೂಡ ಟಿಕೆಟ್ ರಿಸರ್ವೇಷನ್ ಮಾಡಿ ದಾಂಡೇಲಿ, ಬೆಳಗಾವಿ ಕಡೆಯಿಂದೆಲ್ಲ ಹೊರಟಿದ್ದಾರೆ. ಇವತ್ತು ಇಂಥ ಒಂದು ಕೊನೆಯ ಹಂತದಲ್ಲಿ ಬದಲಾವಣೆ ನೌಕರನ್ನ ಮತ್ತೆ ದಾರಿ ತಪ್ಪಿಸ್ಲಿಕ್ಕೋಸ್ಕರ ನಾಳೆ ಸಭೆ ಇದೆ ಬನ್ನಿ ಅಂತ ಇವ್ರು ಮಾಡ್ತಾರೆ ಅಂತ ಹೇಳಿ ಯಾವ ಗ್ಯಾರಂಟಿ ಇದೆ? ಅದಕ್ಕೋಸ್ಕರ ನಮ್ಮ ನೌಕರರು ಕೆಲವರಿಗೆಲ್ಲ ನಾವು ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು, ನಾವು ಸಂಘಟನೆಯನ್ನು ನಂಬಿದ್ದೀವಿ, ನೀವು ಎಲ್ಲೋ ಒಂದು ಕಡೆ ಇಲಾಖೆ ಅಧಿಕಾರಿಗಳ ಜೊತೆ ಸೇರಿ ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದೀರಿ, ನಾವು ಯಾವುದೇ ಕಾರಣಕ್ಕೂ ಈ ಸಲ ಹೋರಾಟದಿಂದ ಹಿಂಸರಿಯಲ್ಲ ಅಂತ ಹೇಳಿದ್ದಾರೆ. ನಾವು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ದಿನಗೂಲಿ ನೌಕರರಾಗಿ 27 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದು, ನಮಗೆ ಕರ್ನಾಟಕ ರಾಜ್ಯದಲ್ಲಿ 2017ರಿಂದ ಹೊರಗುತ್ತಿಗೆ ನೌಕರರಾಗಿ ಬದಲಾವಣೆ ಮಾಡಿ ನಮ್ಗೆ ಅದರಿಂದ ಅನ್ಯಾಯ ಆಗ್ತಾ ಇದೆ. ನಮಗೆ ಮೂಲಭೂತ ಸೌಕರ್ಯ ಸಿಗಬೇಕು ಅಂತಂದರೆ ನಾವು ಹೊರಗುತ್ತಿಗೆಯಿಂದ ದಿನಗೂಲಿ ನೌಕರರಾಗಿ ಮುಂದುವರಿಬೇಕು. ನಮಗೆ ಸಂಬಂಧಪಟ್ಟಂಥ ಸರ್ಕಾರಿ ಎಲ್ಲ ನಮ್ಮ ಅರಣ್ಯ ಸಂರಕ್ಷಣಾಧಿಕಾರಿಗಳು ಭರವಸೆ ಕೊಟ್ಟು ಇವತ್ತಿನವರೆಗೂ ನಮಗೆ ಈಡೇರಿಸಿಲ್ಲ. ಮುಂದಿನ ಹೋರಾಟದ ಬಗ್ಗೆ ಮತ್ತು ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಕ್ಕೆ ನಾವು ಹೋರಾಟ ಮುಂದುವರಿಸ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಯಾರೂ ಕೂಡ ನಮಗೆ ಹೊಣೆಗಾರರಾಗಿರಲ್ಲ. ಅದರಿಂದ ನಮಗೆ ಏನೇ ಮಾಡಿದ್ವಿ ನಮ್ಮ ಮೂಲ ಹಕ್ಕನ್ನು ಪಡ್ಕೊಳ್ಳೋಕ್ಕೆ ನಾವು ಮುಂದಿನ ಹೋರಾಟ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಹೊರಗುತ್ತಿಗೆ ನೌಕರರಾಗಿರುವ ಹರೀಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್ ಅವರೇ ನಮಸ್ತೆ. ಮೇಡಮ್ ನಮಸ್ತೆ, ನಾನು ರಾಜ್ಯ ಉಪಾಧ್ಯಕ್ಷ ಹರೀಶ್ ಅಂತ ಮಾತಾಡ್ತಾ ಇರೋದು. ಹೇಳಿ ಸರ್. ಮೇಡಮ್ ಏನಿಲ್ಲ ಮೇಡಮ್, ಅದೇ ನಮ್ಮ ದಿನಗೂಲಿ ನೌಕರಗಳ ಸಮಸ್ಯೆ ದಶಕಗಳಿಂದಾನು ಇದು ಕಂಟಿನ್ಯೂ ಆಗ್ತಾನೆ ಬರ್ತಿದೆ.
ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಪೊನ್ನಣ್ಣ ಸಾಹೇಬ್ರು ಕೂಡ ಇದನ್ನ ಬಾರಿ ಹತ್ರದಿಂದ ನೋಡಿ ಅರಣ್ಯ ಸಚಿವರಿಗೆ ಗಮನ ಸೆಳೆ ಅಂತ ಒಂದು ಮೀಟಿಂಗ್ ಕೂಡ ಮಾಡಿಸಿದ್ರು. ಎಲ್ಲೋ ಒಂದ್ ಕಡೆ ನೌಕರರ ಬಗ್ಗೆ ಅವರು ಕೂಡ ನಮ್ಮ ಮಿನಿಸ್ಟರ್ ಸಾಹೇಬ್ರು ಒಳ್ಳೆ ಕಾಳಜಿಯಿಂದ ಹಿರಿಯ ಅಧಿಕಾರಿಗಳಿಗೆ, ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಂದರ್ಶನ ಟೈಮ್ ಕರೆದು ಅವ್ರಿಗೊಂದು ಡೈರೆಕ್ಷನ್ ಕೊಟ್ಟಿದ್ರು. ಅವ್ರದ್ದು ಏನಿದೆ ಸಮಸ್ಯೆ ಬಗೆಹರಿಸಿ ಇಲಾಖೆಯಿಂದನೇ ನೇರ ಪಾವತಿಗೆ ಒಳಪಡಿಸ್ಬೇಕು ಅವ್ರನ್ನ ಅಂತ ಹೇಳಿದ್ರು. ಹೇಳಿ ಈಗ ಹೆಚ್ಚು ಕಮ್ಮಿ 6 ತಿಂಗಳು ಕಳೆದ್ರು ಕೂಡ ಇಲ್ಲಿ ಗಂಟ ಇಲಾಖೆಯಿಂದ ಯಾವುದೇ ರೀತಿಯಾದಂತ ಸ್ಪಂದನೆ ಬಂದಿಲ್ಲ. ಈಗ ಜೀವ ಪಣಕ್ಕಿಟ್ಟು ಇಲಾಖೆ ನೌಕರುಗಳು ದಿನದ 24 ಗಂಟೆ ಕಾಡೊಳಗಡೆ ಆನೆ, ಹುಲಿ, ಚಿರತೆ, ಹಾವು, ಚೇಳು ಅನ್ನೋದನ್ನ ಕೆಲಸ ಮಾಡ್ತಾರೆ. ಅವ್ರಿಗೆ ಒಂದು ಸೇವಾ ಭದ್ರತೆ ಕೊಡಿ ಅಂತ ಕೇಳ ತಪ್ಪ ಮೇಡಮ್? ನಿಜ ನಿಜ. 24 ಗಂಟೆ ಕೆಲಸ ಮಾಡಿ 8 ಅವರ್ ಸಂಬಳ ಕೊಡ್ತಾರೆ. ಕಾರ್ಮಿಕ ಕಾಯ್ದೆ ಅಡ್ಡಿ ಬರುತ್ತೆ ಅಂತ ಹೇಳ್ತಾರೆ. ಕಾರಣ ಕೇಳಕ್ ಅವ್ರು 26 ದಿನ ಸಂಬಳ ಕೊಡ್ತಾ ಇದಾರೆ ನೌಕರರಿಗೆ. ಹಂಗಾಗಿ ಇವತ್ತು ನೌಕರುಗಳೆಲ್ಲ ಅರಣ್ಯ ಮಂತ್ರಿಗಳೇ ನಮ್ಮ ಈ ಬಂಡೀಪುರ ಹೋರಾಟ ಜಾಗಕ್ಕೆ ಬರ್ಬೇಕು ಅಂತ ಹೇಳ್ತಾ ನೌಕರುಗಳೆಲ್ಲರಿಗೂ ಕೂಡ ಅರಣ್ಯ ಮಂತ್ರಿಗಳಿಂದ ನ್ಯಾಯ ಸಿಗ್ಬೇಕು. ಇಲಾಖೆ ಅಧಿಕಾರಿಗಳ ಮೇಲೆ ಯಾರಿಗೂ ಕೂಡ ಭರವಸೆ ಅನ್ನೋದೇ ಹೋಗ್ಬಿಟ್ಟಿದೆ ಮೇಡಮ್. ಈಗ ಅಲ್ಲ 5-6 ತಿಂಗಳಿಂದ ಸ್ಯಾಲ್ರಿನೂ ಕೊಟ್ಟಿಲ್ವಾ? 5-6 ತಿಂಗಳಿಂದ ಅಂದ್ರೆ ಮೇಡಮ್ ಕೆಲವೊಂದ್ ಭಾಗದಲ್ಲಿ ತಿಂಗಳಿಗೆ 1 ಸಲ 2 ಸಲ ಸಂಬಳ ಕೊಡುವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಈ ತಿಂಗಳ ಸಂಬಳ ನೆಕ್ಸ್ಟ್ ಮಂತ್ ಅಲ್ಲಿ 20ನೇ ತಾರೀಕು ನಂತರ ಕೊಡ್ತಾರೆ. ಈಗ ಹುಣಸೂರು ವಿಭಾಗ, ಹುಣಸೂರು ಹುಲಿ ಸಂರಕ್ಷಿತ ಪ್ರದೇಶ ಇದೆಯಲ್ಲ, ಅಲ್ಲಿ ನಿಯಮಿತವಾಗಿ ಸಂಬಳ ಆಗ್ತಾ ಇಲ್ಲ ಸಕಾಲಕ್ಕೆ. ಅದರಿಂದ ಈ ಕಡೆ ಕಾವೇರಿ ವನ್ಯಜೀವಿ ಬಂದ್ರೆ ಅಲ್ಲೂ ಅಷ್ಟೇ ಈ ತಿಂಗಳ ಸಂಬಳ ನೆಕ್ಸ್ಟ್ ಮಂತ್ ಮಾಡ್ತಾರೆ, ಅದು 20ನೇ ತಾರೀಕು ನಂತರ ಮಾಡ್ತಾರೆ, ಕ್ರಮಬದ್ಧವಾಗಿಲ್ಲ. ಹಂಗಾಗಿ ನೌಕರುಗಳು ಅದ್ರ ಜೊತೆಗೆ ಮೇಡಮ್ ಸೇವಾ ಭದ್ರತೆ ಈಗ 20 ವರ್ಷ 30 ವರ್ಷ ದುಡ್ದವನ್ನ ಏಕಾಏಕಿ 17ನೇ ಇಸ್ವಿಯಿಂದ ಹೊರಗುತ್ತಿಗೆ ನಿಯೋಜನೆ ಅಂತ ಮಾಡಿದ್ರು. ಇವಾಗ ಅವ್ರಿಗೆ ಸೇವಾ ಭದ್ರತೆ ಇಲ್ದಂಗ ಆಗಿದೆ. ಏನಾದ್ರೂ ನೌಕರುಗಳಿಗೆ ಅಚಾತುರ್ಯ ಆಗಿ ಸಾವು ನೋವು ಉಂಟಾದ್ರೆ ಇವತ್ತು ಸರ್ಕಾರ ನಾವು ಹೊಣೆ ಅಲ್ಲ, ಮತ್ತೆ ಇಲಾಖೆ ಹೊಣೆ ಅಲ್ಲ, ಜವಾಬ್ದಾರಿ ಏನಿದ್ರು ಏಜೆನ್ಸಿ ಅವರು ಅಂತ ಹೇಳಿ ತಪ್ಪಿಸ್ಕೊಳ್ತಾ ಇದಾರೆ. ಹಂಗಾಗಿ ನೌಕರುಗಳ ಸೇವಾ ಭದ್ರತೆಗೋಸ್ಕರ ಇದೊಂದು ಅನಿರ್ದಿಷ್ಟ ಮುಷ್ಕರ ಮಾಡ್ತಾ ಇದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಇಲ್ಲೇ ಪಕ್ಕದಲ್ಲಿದ್ದಾರೆ ಮೇಡಮ್, ಕೊಡ್ತೀನಿ 1-2 ನಿಮಿಷ. ಕೊಡಿ ಸರ್ ತೊಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಶ್ರೀನಿವಾಸ್ ಅವರಾ? ಅಲ್ಲ, ನಾನು ನಾಗರಾಜ್ ಅಂತ ಹೇಳಿ. ನಾಗರಾಜ್ ಅವ್ರು ಈಗ ನೋಡಿ ಇಷ್ಟು ಟೈಮಿಂದನೂ ಕೂಡ ನೀವು ಹೇಳ್ತಾ ಇದ್ರಿ ಅಂದ್ರೆ ಈಗ ಒಂದಷ್ಟು ದಿಕ್ಕು ತಪ್ಪಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಏನು ಇಲ್ಲ, ಮೀಟಿಂಗ್ಗಳನ್ನು ಕರಿತೀವಿ, ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಾ ನೀವು ಹೋರಾಟ ಆರಂಭ ಮಾಡಿದಾಗ? ಹೌದು, ಖಂಡಿತವಾಗಿ ತಾವು ಹೇಳಿದಾಗೆ ಮೀಟಿಂಗಿಗೆ ಬನ್ನಿ ಅಂತ ಹೇಳಿ ಮೊನ್ನೆ ದಿನ 27ನೇ ತಾರೀಕು ಲೆಟರ್ ಮಾಡಿದ್ದಾರೆ. ನಿನ್ನೆ ಕೂಡ ಲೆಟರ್ ಮಾಡಿ ಫಾರೆಸ್ಟ್ ಸೆಕ್ರೆಟರಿ ಅವರು ಇವತ್ತು ಮೀಟಿಂಗ್ ಕರೆದಿದ್ದಾರೆ ಮೇಡಮ್. ಇವತ್ತು ವಿಕಾಸಸೌಧದಲ್ಲಿ ನಮ್ಮ ಜೊತೆ ಈಗ ಅರಣ್ಯ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಈಗಾಗಲೇ ದಿನಗೂಲಿ ನೌಕರರು ಅಂದ್ರೆ ವಾಚರ್ಸ್ಗಳೆಲ್ಲ ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಮ್ಗೆ ನೀವು ಏನು ಭರವಸೆಯನ್ನ ಕೊಟ್ಟಿದ್ರಿ, ಆ ಭರವಸೆ ನೀವು ಆಲ್ರೆಡಿ ನೀವು ಇನ್ಫಾರ್ಮ್ ಮಾಡಿದ್ರಿ, ಆದ್ರೂ ಕೂಡ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂತ ಹೇಳಿ ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ಇದೀಗ ಏನ್ ಭರವಸೆ ಕೊಟ್ಟಿದ್ದೀವಿ ಅವೆಲ್ಲ ಭರವಸೆ ಈಡೇರಿಸ್ತೇವೆ. ಅವ್ರ ಆತಂಕಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ. ನಮ್ಮ ಅಧಿಕಾರಿಗಳು ಅದ್ರ ಬಗ್ಗೆ ಎಲ್ಲ ವರ್ಕೌಟ್ ಮಾಡಿದ್ದಾರೆ. ಅದೇನು ಒಂದು ಆದೇಶ 2017ರಲ್ಲಿ ಏನೋ ಕೊಟ್ಟಿದ್ದಿತ್ತು, ಆ ಆದೇಶ ಹಿಂಪಡಿಬೇಕು ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಆದೇಶ ಹಿಂಪಡಿತಾರೆ. ಮತ್ತೆ ನಿಮ್ಮಲ್ಲಿ ಏನು 2,000 ರೂಪಾಯಿ ನಾವು ಯಾವುದು ಕೆಲವರಿಗೆ ದಿನಗೂಲಿ ನೌಕರಿಗೆ ಅಪಾಯ ಭತ್ಯೆ ಕೊಡಬೇಕು ಅಂತ ನಾನು ಬಂದ್ಮೇಲೆ ಹೇಳಿದ್ದೆ. ಡ್ರೈವರ್ಸ್ ಬಿಟ್ಟು ಹೋಗಿದ್ದಾರೆ, ಆ ಡ್ರೈವರ್ಸ್ಗೂ ಸೇರಿಸ್ಬೇಕು ಅಂತ ಈಗಾಗಲೇ ಹೇಳಿದ್ದೇನೆ. ಅದನ್ನು ಆದೇಶ ಮಾಡ್ಲಿಕ್ಕೆ ಹೇಳ್ತೇನೆ. ಇನ್ನಿತರ ಅವ್ರದ್ದು ಏನಾದ್ರೂ ವಿಷಯಗಳಿದ್ರು ಅದು ಅವರಿಗೆ ಕರೆಸಿ ಮಾತನಾಡಿ ಬಗೆಹರಿಸ್ತೇವೆ. ಅದಕ್ಕೆ ಅವರು ಅವರ ಕೂಡಲೇ ವೇತನ ಬಾಕಿನೂ ಕೇಳ್ತಾ ಇದ್ದಾರೆ. ಅವರು ನಮ್ದು ವೇತನನೂ ಕೂಡ ಬಾಕಿ ಇದೆ ಕೆಲವು. ಅದಕ್ಕೆ ಅವರಿಗೆ ನಾನು ಕರೆದು ಮಾತಾಡಿ ಅಂತ ಹೇಳಿದ್ದೇನೆ. ಈಗಾಗಲೇ ಏನ್ ಹಿಂದೆ ಏನ್ ಹೇಳಿದ್ದೇವೆ ಅದು ನಾವು ಅದನ್ನು ಅನುಷ್ಠಾನ ಮಾಡ್ಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಈ 30 ದಿವಸ ಸ್ಯಾಲರಿ ಬಗ್ಗೆ ಹೇಳ್ತಾರೆ, ಅದನ್ನು ಆರ್ಥಿಕ ಇಲಾಖೆಗೆ ಕಳಿಸಿ ಅಂತ ಹೇಳಿದ್ದೇನೆ. ಯಾವುದೇ ಇವತ್ತು ಏನಾದ್ರೂ ಹೆಚ್ಚುವರಿ ಕೊಡಬೇಕು, ತಿದ್ದುಪಡಿ ಬದಲಾವಣೆ ಮಾಡಬೇಕು ಅಂದ್ರೆ ಆರ್ಥಿಕ ಇಲಾಖೆಯ ಪರವಾನಗಿ ತಗೊಳ್ಬೇಕಾಗ್ತದೆ. ನಾವು ದಿನಗೂಲಿ ನೌಕರ ಪರ ಇದ್ದೀವಿ, ಮತ್ತೆ ಅವ್ರ ಸಮಸ್ಯೆಗಳು ಬಗೆಹರಿಸ್ತೀವಿ. ಸರ್, ಅವ್ರಂದ್ರೆ ಈಗ ನೀವು ಹೇಳಿದ್ರು ಕೂಡ ಅಧಿಕಾರಕ್ಕೆ ಹೇಳ್ತಾ ಇಲ್ಲ ಅನ್ನುವಂಥದ್ದು ನಾನು ಹೇಳಿದ್ದೀನಿ. ಅದಕ್ಕೆ ಇವತ್ತು ನಾನು ಸಭೆ ಕರೆದಿದ್ದೆ, ಅವರಿಗೂ ಕರೆಸಿದ್ದೆ, ಅವ್ರು ಬಂದಿಲ್ಲ. ಈಗ ಅವ್ರ ನಾಗರಾಜ್ ಯಾರಾದ್ರೂ ಬಂದ್ಬಿಟ್ರೆ ಅಥವಾ ಅವ್ರ ಸಮಸ್ಯೆ ಏನಿದೆ. ಸರ್, ನಾಗರಾಜ್ ಅವ್ರ ಲೈನ್ ಅಲ್ಲೇ ಇದ್ದಾರೆ. ಸರ್, ನಾಗರಾಜ್ ಅವರೇ, ಈಗ ನಿಮ್ಮನ್ನ ಸಭೆಗೂ ಕರೆದಿದ್ರು ಅಂತ ಸಚಿವರು ಹೇಳ್ತಿದ್ದಾರೆ. ಮೇಡಮ್, ಸಚಿವರಿಗೆ ನಾವೆಲ್ಲರೂ ಕೂಡ ರಾಜ್ಯದ ಎಲ್ಲಾ ನೌಕರರು ಕೂಡ ಅವ್ರಿಗೆ ಆಭಾರಿಯಾಗಿದ್ದೀವಿ ಮೇಡಮ್. ಯಾಕೆಂದ್ರೆ ಸಚಿವರ ಪಾತ್ರ ಇಲ್ಲಿ ಏನೂ ಇಲ್ಲ ಮೇಡಮ್. ಸಚಿವರು ನೌಕರರ ಬಗ್ಗೆ ಬಹಳಷ್ಟು ಕಾಳಜಿಯಿಂದ ನಮ್ಮನ್ನು ಕರೆಸಿ ಮಾತಾಡಿ
ಹೌದಪ್ಪ ಇದು ತಪ್ಪಾಗಿದೆ, ನಾನು ಇದನ್ನ ಸರಿಪಡಿಸ್ಲಿಕ್ಕೆ ಹೇಳಿದ್ದೀನಿ ಅಂತ ಸಚಿವರು ಹೇಳೇ ಈಗಾಗಲೇ 6 ತಿಂಗಳಾಯ್ತು ಮೇಡಮ್. ಮೊನ್ನೆ ವಿಕಾಸೌಧ ಅಧಿವೇಶನದಲ್ಲೂ ಕೂಡ ಅವರು ಪಾಪ ತಮ್ಮ ಆಂಟಿ ಚೇಂಬರಿಗೆ ಕರೆಸಿ ನಮ್ಮ ಜೊತೆ ಮಾತಾಡಿ ಮಧ್ಯಾಹ್ನ ಸಭೆ ಇದೆ ನೀವು ಕೂಡ ಬನ್ನಿ ಅಂತ ಹೇಳಿದ್ರು. ಅಧಿಕಾರಿಗಳ ಸಭೆಯಲ್ಲೂ ಕೂಡ ಅವತ್ತು ಹಾಜರಿದ್ದಂತ ಮನೋಜ್ ಕುಮಾರ್ ಅವ್ರ ಹತ್ರ ಕೂಡ ಸಾಹೇಬ್ರು ಈಗ ನಾಗರಾಜ್ ಕೊಡಿ, ನಾನು ಮಾತಾಡ್ತೀನಿ. ನಾಗರಾಜ್ ಅವರೇ ಸರ್ ಮಾತಾಡ್ತಿದ್ದಾರೆ. ನಾನೇ ಮಾತಾಡ್ತಾ ಇದ್ದೀನಿ ಸರ್. ನಾಗರಾಜ್ ನೀವು ಬರ್ಬೇಕಾಗಿತ್ತು ಇವತ್ತು. ನಾನು ಬಾ ಅಂತ ಹೇಳಿದ್ದೆ 2 ಗಂಟೆಗೆ. ಇವತ್ತೇ ಆದೇಶ ಮಾಡಿ ಕ್ಲಿಯರ್ ಮಾಡಿ ಅಂತ ಹೇಳ್ತಿದ್ದೆ ಅಲ್ಲಿ. ಹೌದು ಸರ್, ಆಗಿದೆ, ಬಂದು ಮಾತಾಡಿ. ನಾನು ಈಗಲೇ ನಾನು ಸೂಚನೆ ಕೊಟ್ಟು ಹೋಗ್ತೀನಿ. ಬೇಕಾದ್ರೆ ನಾಳೆ ಬನ್ನಿ, ಇದು ಬಗೆಹರಿಸಲಿಕ್ಕೆ ಹೇಳ್ತೀನಿ. ಸರ್ ತಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ ಸರ್. ನೌಕರರು ಈಗಾಗಲೇ 3 ಬಾರಿ ಬೆಂಗಳೂರಿಗೆ ಸ್ಟ್ರೈಕ್ ಬಂದು ವಾಪಸ್ ಬಂದಿದ್ದಾರೆ. ಯಾರು ಬರೋದು ಬೇಕಾಗಿಲ್ಲ, ನಮ್ಮ ಸಮಸ್ಯೆಯನ್ನ ಕೇಳಬೇಕು ಸರ್. ನಾಗರಾಜ್ ಅವರೇ, ಈಗ ಸಚಿವರು ಮಾತಾಡ್ತಾರೆ, ಅವ್ರು ಕೇಳ್ತಾರೆ, ಸಮಸ್ಯೆ ಬಗೆಹರಿಸ್ತೀನಿ ಅಂತ ಕೇಳಿ ಅವರು ಬಂದ್ಬಿಡಿ. 4 ಜನನೇ ಬಂದ್ಬಿಡಿ, ಮತ್ತೆ ಪದೇ ಪದೇ ಬರೋ ಅವಶ್ಯಕತೆ ಇಲ್ಲ. ಅದೇನೇ ನೋಡಿ ನಿಮ್ಗೆ ಬಗೆಹರಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈಶ್ವರ್ ಖಂಡ್ರೆ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಈಗಾಗಲೇ ನಾಗರಾಜ್ ಅವರೇ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ನೀವು ಬನ್ನಿ, ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂತಹ ಭರವಸೆಯನ್ನು ನ್ಯೂಸ್ 18 ಕನ್ನಡದ ಮೂಲಕ ಇದೀಗ ಸಚಿವರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿ.